ಹಾಸನದ ಕದಂಬ ಚೆಸ್ ಅಕಾಡೆಮಿಯ ಶಾಖೆ ಚನ್ನರಾಯಪಟ್ಟಣದ ಗಾಂಧಿ ವೃತ್ತದ ರಾಮಮಂದಿರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿದ್ದು, ಜನಮಿತ್ರ ಪತ್ರಿಕೆಯ ಸಂಪಾದಕ ಸಿಆರ್ ನವೀನ್ ಅಕಾಡೆಮಿಯನ್ನು ಲೋಕಾರ್ಪಣೆ ಮಾಡಿದರು. ಹಾಸನ ಕದಂಬ ಚೆಸ್ ಅಕಾಡೆಮಿಯ ಸಂಸ್ಥಾಪಕ ತ್ಯಾಗರಾಜ್, ಹಾಸನ ಜಿಲ್ಲಾ ಚೆಸ್ ಯೂನಿಯನ್ ಅಧ್ಯಕ್ಷೆ ರಶ್ಮಿ ಕಿರಣ್, ಕದಂಬ ಚೆಸ್ ಅಕಾಡೆಮಿಯ ಚನ್ನರಾಯಪಟ್ಟಣ ಶಾಖೆಯ ಮುಖ್ಯಸ್ಥೆ ಯೋಗೇಶ್ವರಿ ಜಗದೀಶ್, ಹಾಸನ ಹೇಮಾವತಿ ನಗರ ಶಾಖೆಯ ಮುಖ್ಯಸ್ಥೆ ನಯನ ಸತೀಶ್, ಚನ್ನಪಟ್ಟಣ ಶಾಖೆಯ ಮುಖ್ಯಸ್ಥೆ ಕಾವ್ಯ ಚಂದನ್, ಸಾಯಿರಾಮ್ ಜ್ಯುವೆಲರ್ಸ್ನ ಮಾಲೀಕ ಜಗದೀಶ್, ಫಿಡೆ ನ್ಯಾಷನಲ್ ಆರ್ಬಿಟರ್ ಕೆಎಂ ಪ್ರಜ್ವಲ್ ಮೊದಲಾದವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಗಾಂಧಿ ವೃತ್ತದ ರಾಮಮಂದಿರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ಕದಂಬ ಚೆಸ್ ಅಕಾಡೆಮಿಗೆ ದಾಖಲಾತಿಗಳು ಈಗಾಗಲೇ ಆರಂಭವಾಗಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಶಾಖೆಯ ಮುಖ್ಯಸ್ಥೆ ಯೋಗೇಶ್ವರಿ ಜಗದೀಶ್ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಖ್ಯಾತಿ ಹೊಂದಿರುವ ಕದಂಬ ಚೆಸ್ ಅಕಾಡೆಮಿಯ 4ನೇ ಶಾಖೆ ಚನ್ನಪಟ್ಟಣದಲ್ಲಿ ಇವತ್ತು ಪ್ರಾರಂಭ ಆಗ್ತಿದೆ. ಯೂಶಲಿ ಚೆಸ್ ಇಂಥ ಆಟಗಳಿಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಬರಬೇಕಾಗಿತ್ತು. ತಾಲೂಕು ಹೆಡ್ ಕ್ವಾರ್ಟರ್ನವರು ಒಳ್ಳೆ ಕೋಚಿಂಗ್ ತೆಗೆಬೇಕು ಅಂದರೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಬರಬೇಕಾಗಿತ್ತು. ಆದರೆ ಕದಂಬ ಚೆಸ್ ಅಕಾಡೆಮಿ ಇವತ್ತು ಚನ್ನಪಟ್ಟಣದಲ್ಲೇ 4ನೇ ಶಾಖೆ ಓಪನ್ ಮಾಡಿ ಸ್ಥಳೀಯ ಪ್ರತಿಭೆಗಳಿಗೆ ಅಂದರೆ ತಾಲೂಕು ಮಟ್ಟದಲ್ಲಿ ಇರುವ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ. ಇದನ್ನು ಚನ್ನಪಟ್ಟಣ ತಾಲೂಕಿನ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತೇನೆ. ತುಂಬಾ ಖುಷಿಯಾದಂಥ ವಿಷಯ ಇದು. ಏನು ಅಂದರೆ ಇತ್ತೀಚೆಗೆ ನಾವು ಓದೋದಕ್ಕೆ ಎಷ್ಟು ಗಮನ ಕೊಡ್ತೀವೋ ಮಕ್ಕಳಿಗೆ, ಪಠ್ಯೇತರ ಚಟುವಟಿಕೆಗಳಿಗೂ ಅಷ್ಟೇ ಗಮನನ ಪೇರೆಂಟ್ಸು ಕೊಡಬೇಕಾಗಿದೆ. ಸೊ ಈ ಥರ ಅಕಾಡೆಮಿಗಳು ಮಾಡೋದ್ರಿಂದ ಮಕ್ಕಳ ಮಾನಸಿಕ ವಿಕಾಸಕ್ಕೆ ತುಂಬಾ ಪ್ರಯೋಜನ ಆಗುತ್ತೆ. ಸೊ ಹೇಳಿದಂಗೆ ಮುಂಚೆ ಎಲ್ಲ ಹಾಸನಿಗೆ ಬರಬೇಕಾಗಿತ್ತು. ಸೊ ಈ ಥರ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಈ ಥರ ಚೆಸ್ ಚತುರಂಗ ಏನು ಅಕಾಡೆಮಿ ಮಾಡಿರೋದ್ರಿಂದ ನೀವು ಅದ್ರದ್ದೆಲ್ಲ ಪ್ರಯೋಜನ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ಅದ್ರದ್ದು ಬೆನಿಫಿಟ್ಸ್ ಏನಿದೆ ಅದನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ಯೋಗೇಶ್ವರಿ ಏನಿದೆ ಅದನ್ನು ಇಲ್ಲಿ ಮಕ್ಕಳಿಗೂ ಕೊಟ್ಟು ಇಲ್ಲಿ ಮಕ್ಕಳು ಮುಂದೆ ಬೆಳೆದು ಅವರು ಟೂರ್ನಮೆಂಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸ್ತೀನಿ. ಮಕ್ಕಳು ಟ್ಯೂಷನು ಮನೆ ಇಷ್ಟಲ್ಲೇ ಮಕ್ಕಳು ನಾವು ಚಿಕ್ಕವರಿದ್ದಾಗ ಅಷ್ಟೇ ಅವಕಾಶಗಳು ತೀರಾ ಕಡಿಮೆ. ಆದರೆ ಈಗಿನ ಮಕ್ಕಳಿಗೆ ಅವಕಾಶಗಳು ಬೇಕು. ಈಗ ಯಾವ ಮಕ್ಕಳು ಯಾವ ಪ್ರತಿಭೆ ಇಲ್ಲಿ ಯಾವ ರೀತಿ ಇರುತ್ತೋ ಅಂತ ಗೊತ್ತಿಲ್ಲ. ಇಲ್ಲ ಚನ್ನಪಟ್ಟಣದಲ್ಲಿ ನೆಕ್ಸ್ಟ್ ರನ್ ಇರ್ಬೋದು. ಲೇಡೀಸ್ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದೇ ಇದ್ದರೆ ಈಗಿನ ಪ್ರಗತಿಗೆ ಈ ಕಾಂಪಿಟೇಷನ್ ಇದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಬೇಕೇ ಬೇಕು. ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಮಕ್ಕಳು ಚಿಕ್ಕದಾಗಿ ಅಂದರೆ ಯಾವುದೇ ರೀತಿ ಹೊರ ಜಗತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ತಮ್ಮನ್ನೇ ತಾವು ತೋರಿಸ್ಕೋಬೇಕು. ಅಂದರೆ ಸೋಲಿಗೇನೂ ನೆಕ್ಸ್ಟು, ಆದರೆ ಒಂದು ಕಾಂಪಿಟೇಷನ್ ಇದ್ದಾಗ ನಾವು ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅನ್ನೋದಕ್ಕೆ ಒಂದು ಚೆಸ್ ಅಥವಾ ಇನ್ನಿತರ ಯಾವುದೇ ಪಠ್ಯೇತರ ಚಟುವಟಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಮಕ್ಕಳು ಚನ್ನಪಟ್ಟಣದಲ್ಲಿರೋ ಮಕ್ಕಳು ಈಗ ಹಾಸನ ಡಿಸ್ಟಿಕ್ಕಿಗೆ ಬಂದು ಡಿಸ್ಟಿಕ್ಕಲ್ಲಿ ಟ್ರೈನಿಂಗ್ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಪೇರೆಂಟ್ಸ್ಗಳ ಸೌಕರ್ಯಗಳು ಇರೋಲ್ಲ ಮತ್ತು ಅವಕಾಶಗಳು ತೀರಾ ಕಡಿಮೆ ಇರುತ್ತೆ. ಈ ರೀತಿ ನಮ್ಮ ತಾಲೂಕು ಲೆವೆಲಲ್ಲಿ ಒಂದೊಂದು ಅಕಾಡೆಮಿಗಳಾದಾಗ ಆ ಮಕ್ಕಳಲ್ಲಿ ಇರೋ ಪ್ರತಿಭೆಗಳಲ್ಲಿ ನಮ್ಮ ಲೋಕಲಲ್ಲಿ ನಮಗೆ ಇದು ಸಿಕ್ತಾಗುತ್ತೆ. ಎಲ್ಲರೂ ಒಳ್ಳೆಯದಾಗಲಿ, ಮೇಡಮ್ಗೆ ಆಲ್ ದಿ ಬೆಸ್ಟ್ ಅಂತ ಚೆನ್ನಾಗಿ ನೀಡಿರಿ. ಇನ್ನೂ ಈ 4ನೇ ಬ್ರಾಂಚು ಇನ್ನೂ ಸುಮಾರು ಬ್ರಾಂಚ್ಗಳಾಗಲಿ ಅಂತ ಹಾರೈಸ್ತಾ ತುಂಬ ಥ್ಯಾಂಕ್ಸ್. 4ನೇ ಬ್ರಾಂಚ್ ಚನ್ನಪಟ್ಟಣದಲ್ಲಿ ನಾವು ಇನಾಗ್ರೇಷನ್ ಮಾಡಿ ಎಲ್ಲ ಚೆಸ್ ಆಟಗಾರರು ಅವ್ರ ಪೇರೆಂಟ್ಸ್ ಸಹ ಬಂದು ಭಾಗವಹಿಸಿದ್ದಾರೆ. ಎಲ್ರಿಗೂ ಕೂಡ ಎಲ್ಲ ಮಕ್ಕಳು ಚೆನ್ನಾಗಿ ಕಲೀಲಿ, ಚೆಸ್ಸನ್ನು ಮುಂದುವರಿಸಿ ಅದನ್ನೊಂದು ಪ್ರೊಫೆಷನ್ ಆಗಿ ಕಂಟಿನ್ಯೂ ಮಾಡಲಿ ಅಂತ ಹಾರೈಸ್ತಾ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ನವೀನ್ ಕುಮಾರ್ ಸರ್, ಜನಮಿತ್ರ ಪೇಪರ್ ಎಡಿಟರ್, ಹಾಗೆ ನಮ್ಮ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರುವಂಥ ರಶ್ಮಿ ಕಿರಣ್ ಮ್ಯಾಮ್, ಹಾಗೆ ನಮ್ಮ ಈ ಬ್ರ್ಯಾಂಚಿನ ಇನ್ಚಾರ್ಜ್ ಆಗಿರುವಂಥ ಯೋಗೇಶ್ವರಿ ಮೇಡಮ್ ಮತ್ತು ಜಗದೀಶ್ ಸರ್, ಹಾಗೆ ನನ್ನ ಇನ್ನೊಂದು ಬ್ರ್ಯಾಂಚಿನ ಚನ್ನಪಟ್ಟಣ ಬ್ರ್ಯಾಂಚ್ ಹಾಸನ ಆ ಜಿಲ್ಲೆಯ ಬ್ರ್ಯಾಂಚ್ನ ಕಾವ್ಯ ಮೇಡಮ್ ಮತ್ತು ಚಂದನ್ ಸರ್, ಹಾಗೆ ಹೇಮಾವತಿ ನಗರ